26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಆಮೇಲೆ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಹಣ ಇದೆ. ಎ ಕ್ಯಾಟಗರಿ ದೇವಸ್ಥಾನದಲ್ಲಿ ನಾನೇ ಹೋಗಿದ್ದೆ ಇದಕ್ಕೆ, ಮೂಕಾಂಬಿಕಾ ಟೆಂಪಲ್ಲಿಗೆ. ನಾನು ಅಲ್ಲಿ ತಾಯಿ ದರ್ಶನ ಮಾಡಿದಾದ ಮೇಲೆ ಅಲ್ಲೆಲ್ಲ ಸುತ್ತ ಎಲ್ಲ ಓಡಾಡಿದೆ. ಯಾತ್ರಿಗಳು ಬಂದರೆ ಹೇಗಿರ್ತಾರೆ, ಏನು ಒಂದು 250 ರೂಮಿಂದು ಒಂದು ವಸತಿ ಗೃಹ ಇದೆ, ಅದರೊಳಗಡೆ ಹೋಗಿ ರೂಮ್ನು ಎಲ್ಲ ನೋಡ್ಕೊಂಡು ಬಂದೆ. ಅಲ್ಲಿ ಟಾಯ್ಲೆಟ್ಸ್ ಹೆಂಗಿದ್ದಾವೆ, ರೂಮ್ ಹೆಂಗಿದೆ ಎಲ್ಲ ಚೆಕ್ ಮಾಡಿ ಬಂದೆ. ಆಮೇಲೆ ಒಂದು 10,000 ಜನರಿಗೆ ಊಟ ಹಾಕ್ತಾರೆ. ಅಲ್ಲಿ ಏನಾಗ್ತಾಯಿದೆ, ಅಲ್ಲಿ ರೇಷನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತಾಯಿದೆ, ಅಕ್ಕಿ ಯಾರು ಹೆಂಗೆ ಬರುತ್ತೆ, ಹೆಂಗೆ ಕೊಡ್ತಾರೆ. ಆಮೇಲೆ ಈಗ ಅಲ್ಲಿ ಸೀರೆಗಳು ಬರುತ್ತೆ, ಆ ತಾಯಿಗೆ ಸೀರೆ ಕೊಡ್ತಾರೆ, ಒಡವೆ ಕೊಡ್ತಾರೆ, ಅದೆಲ್ಲ ಯಾವ ಥರ ಲೆಕ್ಕ, ಅದು ಇದು ಎಲ್ಲ ಚೆಕ್ ಮಾಡಿದೆ. ಈಗಾಗಲೇ ನನಗೆ ಸ್ವಲ್ಪ ಅನುಮಾನ ಬಂದ ಮೇಲೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮತ್ತು ನಮ್ಮ ಕಮಿಷನರ್ ಎಂಡೋಮೆಂಟ್ಗೆ ಎಲ್ಲ ಹೇಳಿದ್ದೇನೆ. ನೀವು ಅವ್ರ ಹತ್ರ ಈಗ 300 ಕೋಟಿ ರೂಪಾಯಿ ಇದೆ, ಅವರ ಡಿಪಾಸಿಟ್ಟು 300 ಕೋಟಿ ರೂಪಾಯಿ ಇದೆ, 300 crores. ಯಾವುದು ಅಲ್ಲ, ಅದು ಟೋಟಲ್. ಈಗ ಅಂಥದ್ದು ಎಲ್ಲ ಟೆಂಪಲಲ್ಲಿದೆ, ಅದನ್ನು ಹೇಳ್ತೀನಿ. ಈಗ ನಮಗೆ ಆ 300 ಕೋಟಿ ರೂಪಾಯಿಯನ್ನು ಸೇಫ್ ಗಾರ್ಡ್ ಮಾಡೋದು ಹೆಂಗೆ? ನಾಳೆ ಯಾರೋ ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ತಾನಪ್ಪ, ಏನೋ ಒಂದು ಲೆಕ್ಕಾಚಾರ ಮಾಡಿ ಅವನು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಆಮೇಲೆ ಕೇಸು ಪಾಸ್ ಹಾಕ್ತೀವಿ, ಅದೇನು ಅವನು ಆಯಿತು ಕೇಸ್ ಹಾಕ್ಕೊಳ್ರಿ ಅಂತ ಹೊರಟೋಗ್ತಾನೆ. ಇಂಥದ್ದು ಆಗಬಾರ್ದು ಅಂತೇಳಿ ನಾನು ಅವರಿಗೆ ಒಂದು ಸಲಹೆಯನ್ನು ಮಾಡಿದ್ದೀನಿ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ, ಆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಯಾತ್ರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಬಂದವರಿಗೆ ವಸತಿಗಳಾಗ್ಬೋದು, ಆಮೇಲೆ ಅವರು ಬಂದು ಪೂಜೆ ಮಾಡಿಕೊಂಡು ಶಾಂತಿಯಿಂದ ಅವ್ರು ಹೊರಗಡೆ ಹೋಗಬೇಕು. ಆ ರೀತಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಎ ಗ್ರೇಡ್ ಟೆಂಪಲ್ಸ್ ಏನಿದೆ, ಈ ರೀತಿ ಹಣ ಇರೋರು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಮೊನ್ನೆ 4-5 ದಿವಸದ ಹಿಂದೆ ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಆ ಕ್ರೌಡು, ಅದು ದೊಡ್ಡ ದೇವಸ್ಥಾನ, ಬಹುಶಃ ಬೆಂಗಳೂರಿನಲ್ಲಿ ಅದೇ ದೊಡ್ಡ ದೇವಸ್ಥಾನ ಅಂತ ಅನಿಸುತ್ತೆ ನನಗೆ. ಸಾಕಷ್ಟು ಹಣ ಬರುತ್ತೆ. ನಾನು ಕೇಳಿದೆ, ಎಷ್ಟಪ್ಪ ಹಣ ಬರ್ತದೆ ನಿಮಗೆ ಅಂತ. ಆ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳ್ದ, 13 ಕೋಟಿ ಬರುತ್ತೆ ಸರ್ ಆ್ಯನ್ಯುಯಲಿ. ಅಯ್ಯೋ ಮಾರಾಯ, ಇದೇನ ಇಷ್ಟು ಹೇಳ್ತೀಯ ನೀನು? ಯಾಕೆಂದರೆ ಅಲ್ಲಿನ ವಾತಾವರಣ ನೋಡಿದ್ರೆ 100 ಕೋಟಿ ಬರೋ ಸಾಧ್ಯತೆ ಇದೆ. ಬರೀ 13 ಕೋಟಿ ಲೆಕ್ಕ ಹೇಳಿದ್ರಲ್ಲ, ಇದೇನಿದು ಅಂತೇಳಿ ನಾನು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ನಮ್ಮ ಕಮಿಷನರ್ಗೆ ಹೇಳಿದೆ, ಒಂದು ಸ್ವಲ್ಪ ನೀವು ವಿಸಿಟ್ ಮಾಡಿ ನೋಡಿ ಅಂತ. ಸೊ ಈ ರೀತಿ ಅಲ್ಲಿ ಲೆಕ್ಕನೂ ಕೊಡಬೇಕು ಮತ್ತು ಹಣ ಅಲ್ಲಿ ಇರೋದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತ. ನಿಮಗೆ ಆಶ್ಚರ್ಯ ಆಗುತ್ತೆ. ಈಗ ನಮ್ಮ ಎ ಕ್ಯಾಟಗರಿ ಟೆಂಪಲ್ನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಟೆಂಪಲ್ಸಿಗೆ 2,521 ಕೋಟಿ ರೂಪಾಯಿ ಈಗ ಫಿಕ್ಸೆಡ್ ಡಿಪಾಸಿಟಲ್ಲಿದೆ. 2,521 ಕೋಟಿ. ಈ ಹಣ ನಾವು ಎಲ್ಲಿ ಖರ್ಚು ಮಾಡಬೇಕು? ಅವರಿಗೆ ಖರ್ಚು ಮಾಡಬೇಕಲ್ಲ, ಆ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕು. ಅಲ್ಲೇ ಪರಿಸರ ಚೆನ್ನಾಗಿರಬೇಕು. ಯಾರೋ ದೇವಸ್ಥಾನಕ್ಕೆ ಹೋದವರಿಗೆ ಶಾಂತಿಯಿಂದ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರಂಗಿರಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಾವು ಕ್ರಮ ವಹಿಸ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ನಾನು ಅದಕ್ಕೆ ಸೂಚನೆಯನ್ನು ಸಂಬಂಧಪಟ್ಟವರಿಗೆ ಕೊಟ್ಟಿದ್ದೇನೆ. ಅದನ್ನು ಅವರು ಆದಷ್ಟು ಶೀಘ್ರವಾಗಿ ಆ ಪ್ಲ್ಯಾನ್ಗಳು ಮತ್ತೊಂದು ಆ ಮಾಸ್ಟರ್ ಪ್ಲ್ಯಾನು ಎಲ್ಲ ತೆಗೆದುಕೊಂಡು ಬಂದು ಕೊಡಬೇಕು. ಆ ನಂತರ ಮಾಡ್ತೀವಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.